ಇತ್ತೀಚೆಗೆ ರಾಮನಗರ ಜಿಲ್ಲೆಯಾದ್ಯಂತ ಗಾಂಜಾದ ಗಮಲು ಹೆಚ್ಚಾಗ್ತಾ ಇದೆ. ಅಲ್ಲಿ ಗಾಂಜಾ ಮಾಡ್ತಾ ಇದ್ರು, ಇಲ್ಲಿ ಗಾಂಜಾ ಮಾಡ್ತಾ ಇದ್ರು, ಬ್ಯಾಗ್ ನಲ್ಲಿ ಇಟ್ಕೊಂಡಿದ್ದ, ಯಾರು ವಿದ್ಯಾರ್ಥಿಗಳಿಗೆ ಮಾಡ್ತಿದ್ದ, ಸಾರ್ವಜನಿಕರಿಗೆ ಮಾಡ್ತಿದ್ದ, ಸಾರ್ವಜನಿಕ ಸ್ಥಳದಲ್ಲಿ ಇರ್ತಿದ್ದ. ಬರೀ ಇದೇ ಪ್ರಕರಣಗಳು. ಒಂದಷ್ಟು ಪೊಲೀಸರ ಮಾಹಿತಿ, ಆತನ ಅಥವಾ ಆಕೆಯನ್ನ ಜೈಲಿಗೆ ಹಾಕುವಂಥದ್ದು. ಆದ್ರೆ ಈಗ ಹೇಳ್ತಾ ಇರುವಂತದ್ದು ಒಂದು ಒಳ್ಳೆ ಟ್ವಿಸ್ಟ್ ಪ್ರಕರಣ ಇದು. ಹೇಗೆಂದ್ರೆ, ಸೊ ಈ ಬಾರಿ ಅಂದ್ರೆ ಕಳೆದ 20 ದಿನಗಳ ಹಿಂದೆ, ಸ್ವಲ್ಪ ತಡವಾಗಿ ಮಾಹಿತಿ ಬೆಳಕಿಗೆ ಬಂದಿದೆ. ಅದು ಕಳೆದ 20 ದಿನಗಳ ಹಿಂದೆ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರು ಒಬ್ಬಾಕೆಯನ್ನ ಗಾಂಜಾ ಕೇಸಿನಲ್ಲಿ ಬಂಧಿಸ್ತಾರೆ. ಆಕೆ ಯಾರು ಗೊತ್ತಾ? ಆಕೆ ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಟೀಚರ್. ಏನಪ್ಪಾ ಇದು? ಸೊ ಆಕೆ ಮಕ್ಕಳಿಗೆ ಏನ್ ಬೋಧನೆ ಮಾಡ್ತಾಳೆ? ಅಂಗನವಾಡಿ ಟೀಚರು ಗಾಂಜಾ ಕೇಸ್ನಲ್ಲಿ ಸಿಕ್ಕಾಕೋತಾಳೆ ಅಂದ್ರೆ, ಗಾಂಜಾ ಅದು 1 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಅವಳ ಅಂಗಡಿನಲ್ಲಿ ಇರುತ್ತೆ. ಅವಳು ಒಂದು ಅಂಗಡಿಯನ್ನು ಇಟ್ಕೊಂಡಿರ್ತಾಳೆ, ಅಂಗಡಿನಲ್ಲಿ ಗಾಂಜಾ ಸಿಗುತ್ತೆ ಅಂದ್ರೆ, ಸೊ ಆಕೆ ಸಮಾಜಕ್ಕೆ ಏನ್ ಕೊಡ್ತಾ ಇದ್ದಾಳೆ? ಸೊ ಇದರ ಮೂಲವನ್ನ ಹುಡಿಕೊಂಡೋದಂತ ಸಂದರ್ಭದಲ್ಲಿ ನಮ್ಗೆ ಸಿಕ್ಕಂತದ್ದು. ಆಕೆ 2-3 ಸಾರಿ ಬೇರೆ ಬೇರೆ ಕಡೆ ಇದೇ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಒಮ್ಮೆ ಸಸ್ಪೆಂಡ್ ಸಹ ಆಗಿದ್ಲು ಅನ್ನೋ ಮಾಹಿತಿ ನಮಗೆ ದೊರೆತಿದೆ. ಅದನ್ನ ಡಿಪಾರ್ಟ್ಮೆಂಟ್ ನವರು ಖಚಿತಪಡಿಸಬೇಕಾಗಿದೆ. ಚಂಕಲಗೆರೆ ತೋಪಿನಲ್ಲಿ ಇರುವಂತಹ ಅಂಗನವಾಡಿಯಲ್ಲಿ ಟೀಚರ್ ಆಗಿರ್ತಾರೆ. ಆಕೆ ಬೇರೆ ಯಾವುದೋ ಬೇರೆ ಗ್ರಾಮದವಳು. ಸೊ ಆಕೆ ಅಲ್ಲಿ ಬಂದು ನೆಲೆಸಿರ್ತಾಳೆ, ಗಂಡ ಮತ್ತೆ 2 ಮಕ್ಕಳ ಸಮೇತ. ಅಲ್ಲಿ ಸ್ವಲ್ಪ ಸಮಯ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರಬೇಕಾದ್ರೆ ಸಮಯ ಸಂದರ್ಭಕ್ಕನುಸಾರವಾಗಿ ಪ್ರಕರಣಗಳು ದಾಖಲಾಗ್ತವೆ ಅನ್ನುವಂತ ಸಂದರ್ಭದಲ್ಲಿ ಆಕೆ ಮದ್ದೂರು ಮತ್ತೆ ರಾಮನಗರ ಮತ್ತೆ ಚನ್ನಪಟ್ಟಣ ಇಲ್ಲೆಲ್ಲ ಅಂದ್ರೆ ಟೌನ್ ನಲ್ಲೂ ಸಹ ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸೊ ಈಕೆ ಗಂಡನು ಸಹ ಇದೇ ವೃತ್ತಿಯನ್ನ, ಅಂಗಡಿನಲ್ಲಿ ಗಾಂಜಾವನ್ನ ಮಾರಾಟ ಮಾಡುವಂತ ವೃತ್ತಿಯನ್ನೇ ಮಾಡ್ಕೊಂಡು ಬರ್ತಿರ್ತಾನೆ ಅಂತೆ. ಆ ಸಂದರ್ಭದಲ್ಲೂ ಸಹ ಪೊಲೀಸರು ಗೊತ್ತಿದ್ರು ಸುಮ್ಮನೆ ಇರುವುದು ಅನ್ನುವಂಥದ್ದು ಗ್ರಾಮಸ್ಥರ ಆರೋಪ. ಈಗ ಕಳೆದ 1 ವರ್ಷದ ಹಿಂದೆ ಆತ ಮರಣವನ್ನ ಅಂದ್ರೆ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ತಾನೆ. ಅದಾದ ನಂತರ ಆತನ ಪತ್ನಿ ಈ ಕೆಂಪಮ್ಮ ಎಂಬ 55 ವರ್ಷದ ಮಹಿಳೆ ಅಂದ್ರೆ ಅಂಗನವಾಡಿ ಟೀಚರ್ ಈ ಕೆಲಸವನ್ನು ಮುಂದುವರಿಸ್ತಾರೆ. ಸೊ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇವರಿಗೆ ಸಂಪೂರ್ಣವಾಗಿ ಬೆಂಗಳೂರಿನಿಂದ ನೇರ ಸಂಪರ್ಕ ಇದೆ. ಈ ಗಾಂಜಾ ಮಾರಾಟ ಅಥವಾ ಗಾಂಜಾ ತರುವಂತದ್ದು ಅಥವಾ ಮಾರಾಟ ಮಾಡುವಂತದ್ದಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಸಂಪರ್ಕ ಇದೆ ಎಂಬ ಮಾಹಿತಿಯನ್ನ ಬಲ್ಲ ಮೂಲಗಳು, ಅಧಿಕೃತ ಮಾಹಿತಿಗಳು, ಹೆಸರು ಹೇಳಲು ಇಚ್ಛಿಸದ ಹಲವಾರು ಗ್ರಾಮಸ್ಥರು ಇದನ್ನ ನಮಗೆ ಮಾಹಿತಿನ ನೀಡ್ತಾರೆ. ಸೊ ಹೇಗೋ ಮಾಹಿತಿ ಬಹಿರಂಗ ಆಯ್ತು. ಚನ್ನಪಟ್ಟಣ ಡಿವೈಎಸ್ಪಿ ಗಿರಿ ನೇತೃತ್ವದಲ್ಲಿ ಸಿಪಿಐ ಟಿ ಕೃಷ್ಣ ಹಾಗೂ PSI ಲಿಯಾಕತುಲ್ಲಾ ಸೇರಿದಂತೆ ಸಿಬ್ಬಂದಿಗಳು ಅಂದ್ರೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಸೊ ಆಕೆಯನ್ನು ದಸ್ತಗಿರಿ ಮಾಡ್ತಾರೆ. ಅಲ್ಲಿ 1 ಲಕ್ಷ ಮೌಲ್ಯದ ಗಾಂಜಾ ಸಿಗುತ್ತೆ. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ? ಈಕೆ ರಾಮನಗರದ ಟೌನ್ ನಲ್ಲಿರುವಂತಹ ಯಾರಬ್ಬ ನಗರದಲ್ಲಿ ಅಂಗನವಾಡಿ ಟೀಚರ್. ಇನ್ನು ಮೊದಲೇ ಹೇಳ್ದಂಗೆ 3-4 ಕಡೆ ಆಕೆ ಅಂಗನವಾಡಿ ಟೀಚರ್ ಕೆಲಸ ಮಾಡಿ ಕೆಲವು ಸಂದರ್ಭದಲ್ಲಿ ಪ್ರಕರಣಗಳು ದಾಖಲಾಗ್ತವೆ ಅನ್ನೋ ಸಂದರ್ಭ ಬಂದಾಗ ಈಕೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿರುವಂತದ್ದು. ಹಾಗೆ ಯಾರಬ್ಬ ನಗರದಲ್ಲಿ ಇರುವಂತದ್ದು. ಇನ್ನೂ ಟ್ವಿಸ್ಟ್ ಅಂದ್ರೆ ಕಳೆದ 21 ದಿನಗಳ ಅಲ್ಲಿ ಅರೆಸ್ಟ್ ಆಗ್ತಾಳೆ. ಸೊ ಜೈಲಲ್ಲಿ ಸಹ ಇದ್ದಾರೆ. ಆದ್ರೆ CDPO ಕಚೇರಿಗೆ ಈಕೆ ಬೇರೆಯವ್ರ ಕೈಲಿ ಒಂದು ಲೆಟರ್ ನ ಕಳಿಸ್ತಾರೆ, ಒಂದು ಚೀಟಿಯನ್ನ. ನನ್ಗೆ ಆರೋಗ್ಯ ಏರುಪೇರಾಗಿರೋದ್ರಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿರುವುದರಿಂದ ನನಗೆ ರಜೆಯನ್ನ ನೀಡಬೇಕು ಎಂದು ಕೋರಿಕೊಳ್ಳುತ್ತೇನೆ ಅಂತ ಒಂದು ಚೀಟಿಯನ್ನ ಕಳಿಸ್ತಾರೆ. ವಾಟ್ ಯು ಮೀನ್? ಇದು ಪೊಲೀಸ್ನವರು ಎಲ್ಲೂ ದಾಖಲು ಮಾಡಿಲ್ಲ. FIR ದಾಖಲು ಮಾಡುವಂತ ಸಂದರ್ಭದಲ್ಲಿ ಆಕೆ ಅಂಗನವಾಡಿ ಟೀಚರ್ ಅಂತ ಎಲ್ಲೂ ದಾಖಲು ಮಾಡಿಲ್ಲ. ಹಾಗಾಗಿ ಇದನ್ನೇ ದುರುಪಯೋಗ ಪಡಿಸಿಕೊಂಡಂತ ಆಕೆ CDPO ಆಫೀಸ್ಗೆ ನನಗೆ ರಜೆ ಬೇಕಾಗಿದೆ, ನನಗೆ ಆರೋಗ್ಯ ಏರುಪೇರಾಗಿರೋದ್ರಿಂದ ಆಸ್ಪತ್ರೆಯಲ್ಲಿ ಇದ್ದೇನೆ, ನನಗೆ ರಜೆ ಮಂಜೂರು ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಅಂದ್ರೆ ಅದನ್ನ CDPO ಕಚೇರಿಯವರು ಇಷ್ಟೊಂದು ದಿನ ರಜೆ ಹುಷಾರಿಲ್ಲದ ಕಾರಣ ಏನು ಅಂತ ತನಿಖೆಗೆ ಹೇಳಿದಂತ ಸಂದರ್ಭದಲ್ಲಿ ಈ ಮಾಹಿತಿ ಬಹಿರಂಗ ಆಗಿದೆ. ಒಟ್ಟಾರೆ ವಿಚಾರ ಏನಪ್ಪಾ ಅಂದ್ರೆ, ಈ ಗಾಂಜಾ ಅನ್ನುವಂಥದ್ದು, ಆಕೆ ಮಾರಾಟ ಮಾಡುವಂತದ್ದು, ಮಾರಾಟ ಮಾಡುತ್ತಾ ಇರುವಂತ ವ್ಯಕ್ತಿ ಯಾರು, ಅವಳ ಸಂಪರ್ಕ ಏನು, ಅವಳು ಕೆಲಸ ಮಾಡ್ತಿದ್ದಂತ ಸಂಸ್ಥೆ ಯಾವುದು, ಅಲ್ಲಿ ಮಕ್ಕಳಿಗೆ ಇವಳು ಏನು ಬೋಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಸೊ ಇಂಥವ್ರು ನಮ್ಮ ಸಮಾಜಕ್ಕೆ ಏನ್ ಕೊಡ್ತಾರೆ? ಇನ್ನೊಂದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಬೇರೆ ಇನ್ನೂ ಒಂದು ಹುಚ್ಚು ಇತ್ತು ಅಂತ ಅಂದ್ರೆ ಪಾರಿವಾಳಗಳನ್ನ ಹಾರಿಸೋದು. ಸೊ ಕೆಲವು ಸ್ಪರ್ಧೆಗಳು ಕೆಲವು ಖಾಸಗಿಯಾಗಿ ನಡೀತವೆ. ಪಾರಿವಾಳಗಳನ್ನ ಹಾರಿಸೋದು ಅಂದ್ರೆ ಅತಿ ಹೆಚ್ಚು ಹೊತ್ತು ಪಾರಿವಾಳ ಆಕಾಶದಲ್ಲಿ ಎಷ್ಟು ಹೊತ್ತು ಇರುತ್ತೆ, ಬೇಗ ಬಂದ್ಬಿಡುತ್ತಾ, ಎಲ್ಲ ಒಂದ್ ಕಡೆ ಕುತ್ಕೊಬಿಡುತ್ತಾ ಅಥವಾ ಹಾರಾಡ್ತಾನೆ ಇರ್ತದ, ಇದು ಒಂದು ಸ್ಪರ್ಧೆ ಅಂತೆ. ಸೊ ಕಳೆದ ಬಾರಿ ಬಹುಶಃ 1-2 ವರ್ಷಗಳ ಹಿಂದೆ ಈಕೆ ರಾಮನಗರದಲ್ಲಿ ಪಾರಿವಾಳ ಹಾರಿಸುವ ಸ್ಪರ್ಧೆಯಲ್ಲೂ ಭಾಗಿಯಾಗಿ ಈಕೆ ಹಾರಿಸಿದಂತ ಪಾರಿವಾಳವೂ ಸಹ 2 ಲಕ್ಷ ರೂಪಾಯಿ ಬಹುಮಾನ ಗೆದ್ದಿತ್ತು ಎಂಬ ಮಾಹಿತಿನೂ ಸಹ ನಮ್ಗೆ ಲಭ್ಯ ಆಗಿದೆ. ಸೊ ಇದೆಲ್ಲದರ ಬೆನ್ನ ಹಿಂದೆ ಪೊಲೀಸರು ಬೀಳಬೇಕಾಗಿದೆ. ಕೇವಲ ಗಾಂಜಾ ಮಾರಾಟ ಮಾಡ್ತಾ ಇದ್ರೆ ಮಾಹಿತಿ ಬಂತು, ಹೋಗಿ ಹಿಡಿದು ಗಾಂಜಾ ಇತ್ತು, ಆಕೆನ ಜೈಲ್ಗಟ್ಟಿದ್ವಿ, ಇಷ್ಟೇನಾ? ಮುಂದುವರೆದ ಭಾಗವನ್ನು ಸಹ ಈಕೆ ಯಾರು, ಎಲ್ಲಿಂದ ಬಂದ್ರು, ಸೊ ಈ ಗಾಂಜಾವನ್ನು ಎಲ್ಲಿ ತರ್ತಾ ಇದ್ಲು, ಒಬ್ಬ 55 ವರ್ಷದ ಮಹಿಳೆಗೆ ಗಾಂಜಾ ಎಲ್ಲಿ ಸಿಕ್ತಿತ್ತು, ಇದನ್ನ ಹೇಗೆ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಮಾರ್ತಿದ್ಲು, ಅದನ್ನ ಕೊಂಡ್ಕೋತಿದ್ದಾರೆ ಯಾರು? ಅಲ್ಲಿಯ ಮಾಹಿತಿ ಪ್ರಕಾರ ಬಹುತೇಕ ಮುಸ್ಲಿಂ ಸಮುದಾಯದ ಹುಡುಗರು ಅಲ್ಲಿಗೆ ಬರ್ತಾ ಇದ್ರು ಗಾಂಜಾ ಕೊಂಡ್ಕೊಳ್ಳಕ್ಕೆ ಅನ್ನುವಂತ ಮಾಹಿತಿನೂ ಸಹ ನಮ್ಗೆ ಸಿಕ್ಕಿದೆ. ಆದ್ರೆ ಇದೆಲ್ಲದರ ಹಿಂದೆ ಅವ್ರು ಖಂಡಿತವಾಗ್ಲೂ ಪೊಲೀಸರು ಬಿದ್ದಾಗ ಮಾತ್ರ ಹಲವಾರು ಮಕ್ಕಳ, ವಿದ್ಯಾರ್ಥಿಗಳ, ಯುವಕರ ಪ್ರಾಣವನ್ನ, ಆರೋಗ್ಯವನ್ನ ಉಳಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಈ ತನಿಖೆಯನ್ನು ಕೈಗೆತ್ತಿಕೊಂಡ್ರೆ ಇದರ ಹಿನ್ನೆಲೆ ಸಂಪೂರ್ಣವಾಗಿ ಬರುತ್ತೆ. ಇದರಿಂದ ಯಾವುದೇ ಸಮುದಾಯ ಇರಲಿ, ಮಕ್ಕಳು ಅಂದಾಗ ಎಲ್ಲರೂ ಒಂದೇ. ಹಾಗಾಗಿ ಮಕ್ಕಳ ಮೇಲೆ ನಿಗಾ ಇಟ್ಟು ಆ ಎಮ್ಮನ ಒಂದು ಕೆಂಪಮ್ಮ, 55 ವರ್ಷದ ಕೆಂಪಮ್ಮ ಅಂಗನವಾಡಿ ಟೀಚರ್, ಆಕೆಯನ್ನ ಮತ್ತಷ್ಟು ವಿಚಾರಣೆಗೊಳಪಡಿಸಿದ್ರೆ ಅಥವಾ ಅಲ್ಲಿ ಕೊಂಡ್ಕೊಳ್ತಿದ್ದಂತವ್ರನ್ನ ಮಾಹಿತಿ ಸಿಕ್ಕಿದ್ರೆ ಅವರನ್ನ ಬಂಧಿಸಿ ವಿಚಾರಣೆ ಮಾಡಿದ್ರೆ ಖಂಡಿತವಾಗ್ಲೂ ಇದು ಮೂಲವನ್ನ ಹಿಡಿಬಹುದು. ಮೂಲ ಹಿಡಿದಾಗ ಮಾತ್ರ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ತಾವು ಸಹ ಗಾಂಜಾ
ಅಥವಾ ಮತ್ತಿತರ ಈ ಡ್ರಗ್ಸ್ ಅನ್ನುವಂತ ದಂಧೆಯಲ್ಲಿ ಯಾರಾದ್ರೂ ಬಲಿಯಾಗಿದೆ ದಯವಿಟ್ಟು ನಮ್ಮ ಕರುನಾಡು ಟೈಮ್ಸ್ ವತಿಯಿಂದ ಮನವಿ ಮಾಡ್ಕೊಳ್ತೇವೆ, ಇದನ್ನ ಇಲ್ಲಿಗೆ ನಿಲ್ಲಿಸಿ. ಹಾಗೆ ಇತರ ಯಾವುದೇ ಮಾಹಿತಿ ಇದ್ರೆ ನಮ್ಮ ಕರುನಾಡು ಟೈಮ್ಸ್ ಮತ್ತು ಕರುನಾಡು ಟಿವಿ ಮತ್ತು ಆಭರಣ ಸುದ್ದಿ ಪತ್ರಿಕೆಗೆ ನಮ್ಮದೇ ವಿಳಾಸಕ್ಕೆ ಮೆಸೇಜ್ ಮಾಡುವ ಮೂಲಕ, ಅಧಿಕೃತ ಮಾಹಿತಿಯನ್ನು ನೀಡುವ ಮೂಲಕ ತಾವು ಸಹ ಇಂತಹ ಪ್ರಕರಣಗಳನ್ನ ಭೇದಿಸುವಲ್ಲಿ ಪೊಲೀಸ್ನವರಿಗೆ ಮತ್ತೆ ಮಾಧ್ಯಮದವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಮತ್ತೊಂದು ವಿಚಾರದ ಪರವಾಗಿ ನಿಮ್ಮ ಮುಂದೆ ನಮಸ್ಕಾರ.